ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವಿಡಿಯೋನೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಸಂಡೇ, ನಾರ್ಮಲ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಪಾಪುಗೆ ಇವತ್ತು ಸ್ನಾನ ಏನಿರಲಿಲ್ಲ, ನಮಗೂ ಪಾಪುಗೂ ಒನ್ ಡೇ ಬಿಟ್ಟು ಒನ್ ಡೇ ಅಲ್ವಾ. ನಿನ್ನೆ ಸ್ನಾನ ಆಗಿತ್ತು, ನಾಳೆ ಸ್ನಾನ ಮಾಡಿಸೋದಲ್ವಾ ಅಂಥೇಳಿ ಇವತ್ತು ಬಿಸಿನೀರಲ್ಲಿ ಅವಳಿಗೆ ಚೆನ್ನಾಗಿ ಸ್ವಲ್ಪ ಮೈಯೆಲ್ಲ ಚೆನ್ನಾಗಿ ಒರೆಸಿ ಫೀಡ್ ಮಾಡಿ ಮಲಗಿಸ್ದೆ. ಆ್ಯಂಡ್ ನಾನಿವಾಗ ಮುಖ ಎಲ್ಲ ತೊಳೆದಿದ್ದೀನಿ, ತಿಂಡಿ ಮಾಡಬೇಕು. ಅಮ್ಮ ಇಡ್ಲಿ ಮಾಡಿದ್ದಾರೆ. ಆ್ಯಂಡ್ ಪಾಪುಗೆ ಇನ್ನೇನು 3 ಮಂತ್ಸ್ ಅಲ್ವಾ, ನಾವು 3ನೇ ತಿಂಗಳಿಗೇನೆ ಕಿವಿ ಚುಚ್ಚಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೋಲ್ಡ್ ಶಾಪಿಂಗ್ ಕೂಡ ಹೋಗಬೇಕು. ಮತ್ತು ಅವಳಿಗೆ ಬೇಗ ಕಿವಿ ಚುಚ್ಚೋದ್ರಿಂದ ಗಾಯ ಆಗೋದಿಲ್ಲ, ಬೇಗ ವಾಸಿ ಆಗುತ್ತೆ, ನೋವು ಜಾಸ್ತಿ ಆಗೋದಿಲ್ಲ. ಹೌದು, ಇಲ್ಲ ಗೋಲ್ಡ್ನ ತೊಗೊಂಡು ಬಂದು ಇಟ್ಕೊಂಡು ಒಂದು 5 ಮಂತ್ಸಿಗಾದರೂ ಕಿವಿ ಚುಚ್ಚಿಸ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸಿಲ್ವರ್ ಕೂಡ ಶಾಪಿಂಗ್ ಮಾಡಬೇಕು. ಅವಳಿಗೆ ಉಡ್ದಾರ ಮತ್ತು ಕಾಲ್ಮುರಿ, ಗೆಜ್ಜೆ ಬರುತ್ತಲ್ಲ ಕೈಗೆ, ಅದೇನೇನೋ ಅದೆಲ್ಲ ತೊಗೊಂಡು ಬರಬೇಕು. ನೋಡೋಣ, ನಾಳೆ ಇಲ್ಲ ಅಂದರೆ ಇವತ್ತಾದರೂ ಸರಿ, ಇಲ್ಲ ನಾಳಿದ್ದು ಏನಾದರೂ ಹೋಗಿ ಫ್ರೀಯಾಗಿದ್ದಾಗ ತೊಗೊಂಬರ್ಬೇಕು ಗೋಲ್ಡು. ಆ್ಯಂಡ್ ನಾವು ನಾರ್ಮಲಾಗಿ ಕೊಂಡ್ಲು ಥರ ಬರುತ್ತಲ್ಲ ಅದೇ ಹಾಕೋಣ ಸಿಂಪಲ್ಲಾಗಿ. ನನ್ನ ಫಸ್ಟ್ ಮಗಳಿಗೂ ಅದೇ ಹಾಕಿರೋದು, ಅವಳಿಗೆ ಇನ್ನೂ ಚೆನ್ನಾಗಿ ಬಾಳಿಕೆ ಬಂದಿದೆ. 916 ಸಾಲ್ ಮಾರ್ಕಲ್ಲೇ ಚೆನ್ನಾಗಿ ಬರೋದು. ಆ್ಯಂಡ್ ನೋಡಬೇಕು ಏನೇನು ತೊಗೋತೀವೋ ಅಂತ ಹೇಳಿ. ಆ್ಯಂಡ್ ಹಳೇದು ಸ್ವಲ್ಪ ಸಿಲ್ವರ್ ಕೂಡ ಇದೆ, ಸ್ವಲ್ಪ ಅದು ಸಣ್ಣ ಪುಟ್ಟ ಪಾಪುದು ಫಸ್ಟ್ ಬೇಬಿದೆಲ್ಲ ಇದೆ. ಅದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ, ಅವಳಿಗೂ ಏನಾದರೂ ತರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಗೋಲ್ಡ್ ಅಂತೂ ತೊಗೊಳ್ಳೋದೇ ಒಂದು ಕಷ್ಟ ಇವಾಗ, ಅದರಲ್ಲಿ ಕಿವಿ ಚುಚ್ಚಿಸ್ಲೇಬೇಕಲ್ವ. ನೋಡೋಣ ಓಲಲ್ಲಿ. ಇವಾಗ ತಿಂಡಿ ಮುಗಿಸ್ಬೇಕು, ತಿಂಡಿ ಮಾಡ್ಕೊಂಡು ಆಮೇಲೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ತಿಂಡಿಗೆ ಅಮ್ಮ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮಾಡಿ ಇಡ್ಲಿ ಮಾಡಿದರು. ಇವಾಗ ತಿಂದ್ಬಿಟ್ಟು ಸ್ವಲ್ಪ ಕಾಫಿ ಏನಾದರೂ ಕುಡಿಬೇಕು. ನಾನೊಂದು ಸ್ವಲ್ಪ ಕಾಫಿ ಇಟ್ಕೊಂಡು ಅಮ್ಮಂಗೆ ಸ್ವಲ್ಪ ಟೀ ಇಟ್ಕೊಡೋಣ ಅಂತೇಳಿ ನಾನು ಕಾಫಿ ಇಟ್ಕೊತಾ ಇದ್ದೆ. ತಿಂಡಿ ಆದಮೇಲೂ ಒಂದು ಸ್ವಲ್ಪ ಆದರೂ ಕುಡಿತೀನಿ, ಇಲ್ಲಾಂದರೆ ನನಗೆ ತಿಂಡಿ ತಿಂದಿದ್ದು ಜೀರ್ಣನೇ ಆಗೋಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ. ಅಮ್ಮಂಗೂ ಟೀ ಮಾಡಿಕೊಟ್ಟು ಸ್ವಲ್ಪ ಪಾಪುಗೆ ಹೋಮ್ವರ್ಕ್ ಎಲ್ಲ ಬರೆಸ್ಬೇಕಿತ್ತು, ಅವಳಿಗೂ ಹೋಮ್ವರ್ಕ್ ಎಲ್ಲ ಮಾಡಿಸ್ದೆ. ಅವಳಿಗೆ ಮಾಡಿಸೋದೇನು ಅಷ್ಟು ಕಷ್ಟ ಅಲ್ಲ, ಅವಳೇ ಮಾಡ್ತಾಳೆ ಪಾಪ. ಅವಳಿಗೆ ಬರ್ಸಿದ ತಕ್ಷಣ ನನ್ನ ಹಸ್ಬೆಂಡ್ ಬಂದರು. ಅವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಅವಳನ್ನ ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋದರು. ಆಟ ಆಡಿಸ್ಕೊ ಬಂದಿದ್ದಾರೆ. ಮತ್ತು ನಾನು ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಆಮೇಲೆ ನೆಂಟರು ಬಂದಿದ್ದರು ಪಾಪು ನೋಡೋಕ್ಕೆ ಅಂತೇಳಿ, ಅವರು ನೋಡ್ಕೊಂಡು ಹೋಗೋ ತನಕ ಆಲ್ಮೋಸ್ಟ್ ಸಂಜೆನೇ ಆಗೋಯ್ತು. 5 ಗಂಟೆ ಇನ್ನೇನು ಕಾಫಿ ಟೈಮು. ಮತ್ತು ಇವತ್ತು ಚಂದ್ರಗ್ರಹಣ ಬೇರೆ ಇದೆ ಸಂಜೆ ಅಂತೇಳಿ ಬೇಗ ಇವತ್ತೇನು ಅಡುಗೆ ಏನು ಸ್ಪೆಷಲಾಗಿ ಮಾಡಿಸ್ಲಿಲ್ಲ. ಅವತ್ತು ಉಣ್ಮೆ ಬೇರೆ ಅಲ್ವಾ ಅಂತೇಳಿ ನಾನ್ ವೆಜ್ ಏನೂ ಮಾಡಿಸ್ಲಿಲ್ಲ. ಮತ್ತು ನಾನೇನು ಸ್ವೆಟರೆಲ್ಲ ಹಾಕ್ಕೊಂಡಿಲ್ಲ ಅಂತ ಕಡೆನೇ. ತುಂಬ ಬೆಚ್ಚಗಿರಬೇಕು ಅಂತ ಅಂತಾರೆ, ಆದರೆ ಸೆಕೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ತುಂಬ ಸ್ವೆಟ್ ಆಗ್ತೀನಿ ನಾನು, ಅದರಿಂದ ಸ್ವೆಟರೆಲ್ಲ ಹಾಕ್ಕೊಳ್ಳಲ್ಲ. ಸಂಜೆ ಟೈಮ್ ಹಾಕ್ಕೊಂಡು ಮಲ್ಕೋತೀನಿ. ಮತ್ತು ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆ ತನಕ ಹಾಕೋತೀನಿ. ತುಂಬ ಸೆಕೆ ಆದರೆ ತೆಗ್ದಾಕ್ಬಿಡ್ತೀನಿ, ತಡ್ಕೊಳ್ಳೋಕ್ಕಾಗೋದಿಲ್ಲ ಸೆಕೆನ ಅಂತ. ಟೈಮ್ 9 ಗಂಟೆ ಆಯಿತು. ಎಲ್ಲರೂ ಊಟ ಮುಗಿಸ್ಕೊಂಡಿದ್ವಿ, ಬೇಗ ಗ್ರಹಣ ಅಂತ ಹೇಳಿ ಇನ್ನೇನು ಮಲ್ಕೊಬೇಕು. ನನ್ನ ಹಸ್ಬೆಂಡ್ ಕೂಡ ಊಟ ಮುಗಿಸ್ಕೊಂಡಿವೆ, ಇನ್ನೇನು ಹೊರಡ್ತಾರೆ. ಅವ್ರ ಮಗಳಿಗೆ ಹಾಲು ಕುಡಿಸ್ತಾಯಿದ್ರು. ನಾವು ಕೊಟ್ಟರೆ ಹಾಲೇ ಕುಡಿಯೋಲ್ಲ, ಅವರಪ್ಪ ಕೊಟ್ಟರೆ ಮಾತ್ರ ಹಾಲು ಕುಡಿಯೋದು. ಅದಕ್ಕೆ ಅವರಪ್ಪ ಇದ್ದಾಗಲೇ ಕುಡ್ಕೊತಾಳೆ ಹಾಲು. ಇನ್ನು ಹಾಲು ಕುಡ್ದು ಅವಳು ಮಲ್ಕೊಂಡ್ಳು. ನನ್ನ ಹಸ್ಬೆಂಡ್ ಕೂಡ ಮನೆಗೆ ಹೊರಟರು. ಇಲ್ಲಿ ನಮ್ಮ ಮನೆಯಿಂದ ನಂದು 5 ನಿಮಿಷ ಅಷ್ಟೇ ನನ್ನ ಹಸ್ಬೆಂಡ್ ಮನೆ ಇರೋದು. ಇವಾಗ ಹೋದ್ರು, ಇನ್ನು ಬೆಳಿಗ್ಗೆ ಬರ್ತಾರೆ ತಿಂಡಿಗೆ ಅಂತ. ಆ್ಯಂಡ್ ಇವತ್ತು ಬೆಳಿಗ್ಗೆ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳಿ ಅಮ್ಮಂಗೆ ಮೆಂತ್ಯ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ತುಂಬ ಈಸಿಯಾಗಿ ಬೇಗ ಆ್ಯಂಡ್ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಇದು ಪಲಾವು. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಬಾತೆಲೆ ಹಾಕಿ ಈರುಳ್ಳಿ ಮತ್ತು ಕಸೂರಿ ಮೆಥಿ ಹಾಕಿ ಫ್ರೈ ಮಾಡ್ತೀನಿ. ಫ್ಲೇವರ್ ಬಂದ ತಕ್ಷಣ ಇದಕ್ಕೆ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊತೀನಿ. ತುಂಬ ಬೇಗ ಆಗುತ್ತೆ. ಆ್ಯಂಡ್ ತುಂಬ ಜನ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾರೆ. ತರಕಾರಿ ಹಾಕಿದ ತಕ್ಷಣ ಆ್ಯಡ್ ಮಾಡಬಾರ್ದು, ಮಾಡಿದ್ರೆ ಸಾಲ್ಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತರಕಾರಿ, ಅದರಿಂದ ಚೆನ್ನಾಗಿರೋದಿಲ್ಲ ತಿನ್ನಬೇಕಾದ್ರೆ. ಆ್ಯಂಡ್ ತರಕಾರಿ ಎಲ್ಲ ಫ್ರೈ ಆಯಿತು. ಇವಾಗ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಹಾಕೋದ್ರಿಂದನೇ ತುಂಬ ಟೇಸ್ಟಿಯಾಗಿ ಬರೋದು ಮೆಂತ್ಯ ಪಲಾವು. ಅದು ಮಸಾಲೆ ಆಡಿಸ್ತೀವಲ್ವ ಅದಕ್ಕೂ ಆ್ಯಡ್ ಮಾಡಬೇಕು, ಬಟ್ ಒಗ್ಗರಣೆಗೂ ಚೆನ್ನಾಗಿ ಆ್ಯಡ್ ಮಾಡಿದ್ರೇ ಬರೋದು. ಆ್ಯಂಡ್ ಇದು ಬ್ಯಾಚುಲರ್ಸಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬೇಗ ಆಗುತ್ತೆ, 20 ಮಿನಿಟ್ಸಲ್ಲಿ ಆಗುತ್ತೆ ಇದು. ಆ್ಯಂಡ್ ಇದು ಮೇನ್ ಟೇಸ್ಟ್ ಬರೋದೇನು ಅಂದರೆ, ಮಸಾಲೆನ ನಾವು ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಬಿಡಬೇಕು. ಯಾವುದೇ ಆದ್ರೂ ಅಷ್ಟೇ, ಚೆನ್ನಾಗಿ ಎಣ್ಣೆ ಬಿಟ್ಟು ಅದು ಕುದ್ದಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅದು ಟೇಸ್ಟ್ ಬರೋದು. ಅದರಿಂದ ಚೆನ್ನಾಗಿ ಎಣ್ಣೆ ಬಿಡೋ ತನಕ ವೆಯ್ಟ್ ಮಾಡಬೇಕು. ಆ್ಯಂಡ್ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು.
ಆ್ಯಂಡ್ ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಈ ಮಸಾಲೆಗೆ ನಾನು ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ ಹಾಕ್ಕೊಂಡು ಆ್ಯಡ್ ಮಾಡಿರೋದು. ಇದಕ್ಕೆ ಯಾವುದೇ ರೀತಿ ಕೊತ್ತಂಬರಿ, ಪುದೀನ ಸೊಪ್ಪು ಆ್ಯಡ್ ಮಾಡೋಂಗಿಲ್ಲ. ಮಾಡಿದ್ರೆ ಟೇಸ್ಟು ಬೇರೆ ಥರ ಆಗುತ್ತೆ ಇದು. ಅದರಿಂದ ನಾನು ಮೆಂತ್ಯ ಪಲಾವ್ಗೆ ಕೊತ್ತಂಬರಿ, ಪುದೀನ ಹಾಕೋದಿಲ್ಲ. ಆ್ಯಂಡ್ ಇವಾಗ ಎಣ್ಣೆ ಬಿಟ್ಟಿದೆ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ಯಾರಾದರೂ. ಆ್ಯಂಡ್ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಇದು ಸ್ವಲ್ಪ ಮೇಲ್ಗಡೆ ಟೇಸ್ಟಿಯಾಗಿ ಕೊಡೋದಕ್ಕೆ. ಇನ್ನು ಯಾವುದೇ ಥರ ನಾರ್ಮಲ್ ಮಸಾಲೆಗಳು ಅಂದರೆ ಮಸಾಲೆಗೂ ಕಮ್ಮಿ ಹಾಕಿರ್ತೀನಿ ನಾನು, ಅದರಿಂದ ಸ್ವಲ್ಪ ಚೆನ್ನಾಗಿರಲಿ, ಟೇಸ್ಟ್ ಕೊಡಲಿ ಅಂತೇಳಿ ಸ್ವಲ್ಪ ಹಾಕ್ಕೊತೀನಿ, ಒಂದು ಅರ್ಧ ಚಮಚ ಅಷ್ಟೇ. ಆ್ಯಂಡ್ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ಇವಾಗ ಗ್ರೇವಿ ಥರ. ಆ್ಯಂಡ್ ಇದನ್ನು ಸ್ವಲ್ಪ ನೀರು ಹಾಕಿ, ಅಕ್ಕಿ ಹಾಕಿ ಇವಾಗ ಟೇಸ್ಟ್ ಎಲ್ಲ ನೋಡಿ ನಾನು 1 ವಿಷಲ್ ಕೂಗಿಸ್ಕೊಂಡೆ. ತುಂಬ ಟೇಸ್ಟಿಯಾಗಿತ್ತು, ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.